ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ HSRP ನಂಬರ್ ಪ್ಲೇಟ್ನ ಗೊಂದಲ ಮತ್ತೆ ಮುಂದುವರೆದಿದೆ. ರಾಜ್ಯ ಸರ್ಕಾರ ಮೇ 31ರವರೆಗೆ ಗಡುವು ನೀಡಿದೆ. ಆ ನಂತರ ಹಳೆ ಪ್ಲೇಟ್ಗಳು ಅಂದರೆ 2019 ಏಪ್ರಿಲ್ಗಿಂತ ಮುಂಚಿತವಾಗಿರುವಂಥ ಹಳೆ ಪ್ಲೇಟ್ಗಳು ವೆಹಿಕಲ್ಗಳಲ್ಲಿ ಇದ್ದರೆ ಮೊದಲ ಬಾರಿಗೆ 500 ರೂಪಾಯಿ ದಂಡ ಹಾಕ್ತಾರೆ. ಎರಡನೇ ಬಾರಿನೂ ಕೂಡ ಕಂಡ್ರೆ ಅದು ಸಾರಿಗೆ ಇಲಾಖೆ ಇರ್ಬೋದು ಅಥವಾ ಸಂಚಾರಿ ಪೊಲೀಸರು ಇರ್ಬೋದು, ಇವರಿಗೆ ಆ ವಾಹನಗಳು ಏನಾದರೂ ಸಿಕ್ಕರೆ, ಹಳೆ ಪ್ಲೇಟ್ ಏನಾದರೂ ಇದ್ದರೆ, ಎರಡನೇ ಬಾರಿ ಏನಾದರೂ ಕಂಡ್ರೆ 1000 ರೂಪಾಯಿ ದಂಡ ಹಾಕಬೇಕು ಅಂತಲೂ ಕೂಡ ಈಗಾಗಲೇ ಸೂಚನೆಯನ್ನು ಹೊರಡಿಸಿದ್ದಾರೆ. ಈ ಕಾರಣಕ್ಕಾಗಿ ರಾಜ್ಯದಲ್ಲಿ ಯಾರ್ಯಾರು HSRP ನಂಬರ್ ಪ್ಲೇಟ್ಗಳನ್ನು, ಹೊಸ ಪ್ಲೇಟ್ಗಳನ್ನು ಅಳವಡಿಸ್ಕೊಂಡಿಲ್ಲ ಅವರು ಕೂಡಲೇ ಅಳವಡಿಸ್ಕೊಳ್ಳಿ, ಆನ್ಲೈನಲ್ಲಿ ಅಪ್ಲೈ ಮಾಡಿ, ಇಮಿಡಿಯೇಟಾಗಿ ನಿಮಗೆ ಸಿಗುತ್ತೆ ಅಂತ ಸಾರಿಗೆ ಇಲಾಖೆ ಹೇಳುತ್ತೆ. ಆದರೆ ವಾಸ್ತವವಾಗಿ ನೋಡ್ತಾ ಹೋದರೆ ಇಮಿಡಿಯೇಟಾಗಿ HSRP ನಂಬರ್ ಪ್ಲೇಟ್ಗಳು ಸಿಗ್ತಾ ಇಲ್ಲ. ಕೆಲವರು 15 ದಿನ, 2 ತಿಂಗಳು, 3 ತಿಂಗಳವರೆಗೂ ಕೂಡ ಕಾದಂಥ ಘಟನೆಗಳು ನಡೆದಿದ್ದಾವೆ. ಈ ಕಾರಣಕ್ಕಾಗಿ HSRP ನಂಬರ್ ಪ್ಲೇಟನ್ನು ಅಳವಡಿಸ್ಕೊಳ್ಳೇಬೇಕೇ ಅನ್ನುವಂಥ ಪ್ರಶ್ನೆ ಮಾಡೋರ ಸಂಖ್ಯೆ ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿದೆ. ಈ ಗೊಂದಲ ಯಾಕೆ ಹೀಗೆ ಮಾಡ್ತಾ ಇದೆ? ಈ ಮೇ 31ರ ನಂತರ ನಿಜವಾಗ್ಲೂ ಕೂಡ ಸಾರಿಗೆ ಇಲಾಖೆ ಮತ್ತು ಟ್ರಾಫಿಕ್ ಪೊಲೀಸರು ದಂಡ ಹಾಕ್ತಾರಾ? ನಾವು ಅಳವಡಿಸ್ಕೊಳ್ಳೋದು ಅಂದರೆ ಹೊಸ ಪ್ಲೇಟನ್ನು ಅಳವಡಿಸ್ಕೊಳ್ಳೋದು ಅನಿವಾರ್ಯನಾ? ಇಲ್ಲದೆ ಇದ್ದರೆ ನಮಗೆ ದಂಡ ಬಿದ್ದೇ ಬೀಳುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ, ನಿಮ್ಮ ಗೊಂದಲಗಳಿಗೆ ಉತ್ತರ ಕೊಡುವಂಥ ಕೆಲಸನೂ ಕೂಡ ಮಾಡ್ತೀನಿ. ಅದ್ರ ಜೊತೆಗೆ HSRP ಪ್ಲೇಟನ್ನು ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ. ಮೊದಲನೇದಾಗಿ HSRP ನಂಬರ್ ಪ್ಲೇಟ್ ನಾವು ತಗೋಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಮತ್ತೊಂದು ಸಾರಿ ಹೇಳ್ತೀನಿ. ಹಿಂದೆನೂ ಕೂಡ ವಿಡಿಯೋದಲ್ಲಿ ಹೇಳಿದ್ದೀನಿ. ಈಗ ಮತ್ತೆ ಮೇ 31ರ ಗಡುವು ನೀಡಿದ ಹಿನ್ನೆಲೆಯಲ್ಲಿ ಮತ್ತೊಂದು ಬಾರಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಇದು ಪ್ರಾಥಮಿಕವಾದಂಥ ಮಾಹಿತಿ. ಏನಂದರೆ, ವಾಹನ ಮಾಲೀಕರು ಯಾರ್ಯಾರಿದ್ದೀರಿ, 2 ವೀಲರ್ಸ್ 4 ವೀಲರ್ಸ್, ಯಾರು 2019 ಏಪ್ರಿಲ್ ಮುಂಚಿತವಾಗಿರುವಂಥ ವೆಹಿಕಲ್ಗಳಿದ್ದಾವೆ ಅಂದರೆ ಅವು ಹಳೆ ಪ್ಲೇಟ್ಗಳೇ. ಅವುಗಳನ್ನು ನೀವು ಹೊಸದಾಗಿ HSRP ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಅಂಥೇಳಿ ಆ ನಂಬರ್ ಪ್ಲೇಟನ್ನು ಅಳವಡಿಸ್ಕೊಳ್ಳೋದು ಅನಿವಾರ್ಯ. ಸುಪ್ರೀಂ ಕೋರ್ಟ್ ಕೂಡ ಸೂಚನೆ ನೀಡಿದೆ. ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಹೊಸ ನಂಬರ್ ಪ್ಲೇಟನ್ನು ಅಳವಡಿಕೆ ಮಾಡ್ಕೊಳ್ತಾ ಇದ್ದಾರೆ. ನಾವು ಬೈಕೊಂಡ್ರೂ ಚಿಂತೆ ಇಲ್ಲ, ಅನಿವಾರ್ಯ ಅದನ್ನು ಅಳವಡಿಸ್ಕೊಳ್ಳೋದು, ಇನ್ನೇನು ಮಾಡಲಿಕ್ಕಾಗಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ಇದೆ. ಯಾವ ಕಾರಣಕ್ಕಾಗಿ HSRP ಪ್ಲೇಟನ್ನು ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ. ಮತ್ತೊಂದು ಸಾರಿನೂ ಕೂಡ ಹೇಳ್ತೀನಿ. ಎಲ್ಲಿ ಅಪಘಾತಗಳಾದರೆ ಅಥವಾ ವೆಹಿಕಲ್ಗಳ ನಂಬರನ್ನು ಐಡೆಂಟಿಫೈ ಮಾಡಲಿಕ್ಕೆ ಈ HSRP ನಂಬರ್ ಪ್ಲೇಟ್ ಅವಶ್ಯ ಅಂಥೇಳಿ ಸುಪ್ರೀಂ ಕೋರ್ಟ್ಗೂ ಕೂಡ ಮಾಹಿತಿಯನ್ನು ನೀಡಿತ್ತು ಸರ್ಕಾರ. ಈ ಹಿನ್ನೆಲೆಯಲ್ಲಿ ಅದು 2019ರಿಂದನೂ ಕೂಡ ನಡೀತಾನೇ ಇದೆ, ಗಡುವುಗಳನ್ನು ಕೊಡ್ತಾನೇ ಬಂದಿದೆ. ಈಗ ಅಂತಿಮ ಗಡುವು ರೀತಿಯಾಗಿ ಮೇ 31 ಅಂತಲೂ ಕೂಡ ಕೊಟ್ಟಿರೋದು. ಅದರ ಜೊತೆಗೆ ಈಗ ಕೋರ್ಟಲ್ಲೂ ಕೂಡ ಮತ್ತೊಂದು ಮಾಹಿತಿ ಬಂದಿದೆ. ಜೂನ್ 12ರವರೆಗೂ ಯಾವುದೇ ಕಾರಣಕ್ಕೂ ಕೂಡ ದಂಡ ಹಾಕಬೇಡಿ ಅಂತಲೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಹೈಕೋರ್ಟ್ ಕೂಡ ಸೂಚನೆ ನೀಡಿದೆ. ಜೂನ್ 12ರವರೆಗೂ ಯಾವುದೇ ರೀತಿಯಾದಂಥ ದಂಡ ಹಾಕೋದಿಲ್ಲ. ಅಂದರೆ ನಿಮಗೆ ಡೆಡ್ಲೈನ್ ಇರೋದು ಮೇ 31, ಅಂದರೆ ಈ ತಿಂಗಳ ಅಂತ್ಯದವರೆಗೂ ಇದೆ. ನಿಮಗೆ ದಂಡ ಹಾಕದೆ ಮುಂದುವರಿಬೋದು ಅನ್ನೋದಾದರೆ ಅದಕ್ಕೆ ಇರೋದು ಜೂನ್ 12ರವರೆಗಿದೆ. ಆ ನಂತರ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಹೋದರೆ ಹೈಕೋರ್ಟ್ ಏನು ಸೂಚನೆ ಕೊಡುತ್ತೆ ಅದು ಕೂಡ ಗಮನಕ್ಕೆ. ಆದರೆ ಸಾರಿಗೆ ಇಲಾಖೆ ಈ ಹಿಂದೆ ನೀಡಿರುವಂಥ ಡೆಡ್ಲೈನ್ ಏನಿದೆ ಮೇ 31, ಆ ನಂತರ ಏನಾದರೂ ಕಂಡ್ರೆ ನಾವು ದಂಡ ಹಾಕ್ತೀವಿ ಅಂತಲೂ ಕೂಡ ಹೇಳಿತ್ತು. ಈಗ ಕೋರ್ಟ್ ಅಪ್ಡೇಟ್ ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ದೀನಿ. ಈಗ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿರೋದು, HSRP ನಂಬರ್ ಪ್ಲೇಟನ್ನು ನಾನು ಇದುವರೆಗೂ ಕೂಡ ಹಾಕ್ಕೊಂಡಿಲ್ಲ. ಈ ರೀತಿ ಹಾಕ್ಕೊಳ್ಳದೆ ಇರೋರ ಸಂಖ್ಯೆ ಎಷ್ಟಿದೆ ಅಂದರೆ 1,62,00,000ದಷ್ಟಿದೆ. ನಮ್ಮಲ್ಲಿ 2019ಕ್ಕಿಂತ ಮುಂಚಿತವಾಗಿರುವಂಥ ಹಳೆ ನಂಬರ್ಗಳ ವೆಹಿಕಲ್ಗಳು ಇರುವಂಥ ಸಂಖ್ಯೆ ಎಷ್ಟು ಅಂತ ಹೇಳೋದಾದರೆ 2 ಕೋಟಿ ವೆಹಿಕಲ್ಗಳಿದ್ದಾವೆ. ಇದರಲ್ಲಿ 1,62,00,000ವರೆಗೂ ಕೂಡ ವೆಹಿಕಲ್ಗಳು ಇದುವರೆಗೂ HSRP ನಂಬರ್ ಪ್ಲೇಟನ್ನೇ ಅಳವಡಿಸ್ಕೊಂಡಿಲ್ಲ. ಇದರಲ್ಲಿ 70% 2 ವೀಲರ್ಸ್ ವೆಹಿಕಲ್ಗಳೇ ಇದ್ದಾವೆ. ಇನ್ನು ಒಂದು 20% ಲಘು ವಾಹನಗಳು, ಅಂದರೆ ಕಾರ್ ಬರುತ್ತೆ, ಟಾಟಾ AC ಬರುತ್ತೆ, ಈ ರೀತಿಯಾದಂಥ 2 ವೀಲರ್ 20% ಲಘು ವಾಹನಗಳಿದ್ದಾವೆ. 10% ದೊಡ್ಡ ವಾಹನಗಳಿದ್ದಾವೆ, ಅಂದರೆ ಸಾರಿಗೆ ವಾಹನಗಳು ಅಂತಲೂ ಕೂಡ ಬಳಸ್ಬೋದು. ಬಸ್ಸು, ಲಾರಿ, ಟ್ರಕ್, ಈ ರೀತಿಯಾದಂಥ ವಾಹನಗಳಿದ್ದಾವೆ. ಇವರು ಕೂಡ ಯಾರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ. ನಿಮಗೆ ಆಶ್ಚರ್ಯ ಆಗುತ್ತೆ, BMTC ಬಸ್ ನೋಡ್ತಾ ಇದ್ದೀರಿ, KSRTC ಬಸ್ ನೋಡ್ತಾ ಇದ್ದೀರಿ,
ಅವ್ರು ಯಾರು ಕೂಡ HSRP ನಂಬರ್ ಪ್ಲೇಟನ್ನು ಅಳವಡಿಸ್ಕೊಂಡಿಲ್ಲ. ಎಲ್ಲರೂ ಕೂಡ ಅಳವಡಿಸ್ಕೊಳ್ಳೋದು ಅನಿವಾರ್ಯ. ಆದರೆ ಡೆಡ್ಲೈನ್ ಏನು ಕೊಟ್ಟಿದ್ದಾರಲ್ಲ ಮೇ 31, ಅದರೊಳಗಡೆ 1,62,00,000 ವೆಹಿಕಲ್ಗಳು ರಿಜಿಸ್ಟ್ರೇಷನ್ ಆಗುತ್ತಾ ಅಂತ ಪ್ರಶ್ನೆ ಮಾಡಿದ್ರೆ ಖಂಡಿತವಾಗೂ ಕೂಡ ಆಗೋದಿಲ್ಲ. ಯಾಕಂದರೆ HSRP ನಂಬರ್ ಪ್ಲೇಟ್ ಎಲ್ಲ ಕಡೆಗೆ ಸಿಗುತ್ತಾ ಅಂತ ಪ್ರಶ್ನೆ ಮಾಡಿದ್ರೆ ಖಂಡಿತವಾಗಿ ಕೂಡ ಎಲ್ಲ ಕಡೆಗೆ ಸಿಗಲ್ಲ. ನೀವು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು, ವೇಟ್ ಮಾಡಬೇಕು. ನಿಮಗೆ ಹತ್ತಿರ ಇರುವಂತಹ ಶೋರೂಮಲ್ಲಿ ನೀವು ರಿಜಿಸ್ಟ್ರೇಷನ್ HSRP ನಂಬರ್ ಪ್ಲೇಟನ್ನು ಅಳವಡಿಸ್ಕೊಳ್ಬೇಕು. ಆ ರೀತಿ ವಿತರಕರು ಇರುವ ಸಂಖ್ಯೆಗಳೇನಿದೆ ಬಹಳ ಕಡಿಮೆ. ಜಿಲ್ಲೆಗೆ 1 ಕಡೆಗೋ 2 ಕಡೆಗೆ ಮಾತ್ರ ಕೊಟ್ಟಿದ್ದಾರೆ. ಅಂದರೆ ಡೆಡ್ಲೈನ್ ಜಿಲ್ಲೆಯ ಕೊನೆಯ ಭಾಗದಲ್ಲಿರುವಂಥ ಹಳ್ಳಿಯಲ್ಲಿರುವಂಥ ಗ್ರಾಮಸ್ಥ ಏನಿದ್ದಾನೆ ಆತನ ಬೈಕು, ಕಾರು, ಟ್ರ್ಯಾಕ್ಟರ್ ಈ ರೀತಿ ಬೇರೆ ಏನಿದ್ರೂ ಕೂಡ ಅದು HSRP ನಂಬರನ್ನು ಅಳವಡಿಸ್ಕೊಳ್ಬೇಕು ಅಂದರೆ ಅವರು ಜಿಲ್ಲಾ ಕೇಂದ್ರಕ್ಕೆ ಬರಬೇಕು. ಬೆಂಗಳೂರಂಥ ಮಹಾನಗರದಲ್ಲಿ ನಿಮಗೆ 20ಕ್ಕೂ ಹೆಚ್ಚು ಸೆಂಟರ್ಗಳೇ ಇಲ್ಲ ಅನ್ನೋದು ಕೇಳಿದ್ರೆ ನಿಜವಾಗ್ಲೂ ಕೂಡ ಶಾಕ್ ಆಗುತ್ತೆ. ಉದಾಹರಣೆಗೆ ಬನಶಂಕರಿ ಏರಿಯಾದಲ್ಲಿರೋದು ನನಗೆ ಕೆಂಗೇರಿಯಲ್ಲಿ ರಿಜಿಸ್ಟ್ರೇಷನ್ ಪ್ಲೇಟನ್ನು ಅಳವಡಿಸ್ಕೊಳ್ಳಿಕ್ಕೆ ಏನೋ ಶೋರೂಮನ್ನು ಸಜೆಸ್ಟ್ ಮಾಡುತ್ತೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾದ್ರೆ. ಅಂದರೆ ಬನಶಂಕರಿಯಲ್ಲಿ ಯಾಕಿಲ್ಲ ಅಂತೇಳಿ ನಾನು ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಬೆಂಗಳೂರಲ್ಲೂ ಕೂಡ ತುಂಬ ಡಿಸ್ಟೆನ್ಸ್ ದೂರ ಇದೆ, ಭಾಳ ಹತ್ತಿರದಲ್ಲಿ ಸಿಗುವಂಥ ಸಂಖ್ಯೆ ಏನಿದೆ ಅದು ಕಡಿಮೆ. ಯಾಕೆ ಅಂದರೆ HSRP ನಂಬರ್ ಪ್ಲೇಟ್ಗಳನ್ನು ಕೊಡುವಂಥ ವಿತರಕರ ಸಂಖ್ಯೆ ಏನಿದೆ ಅದು ಕಡಿಮೆ ಇದೆ. ಈ ಹಿನ್ನೆಲೆಯಲ್ಲಿ 1 ವಾರದಲ್ಲಿ ಅಂದರೆ 9 ದಿನದಲ್ಲಿ 1,62,00,000 ವೆಹಿಕಲ್ಗಳು ರಿಜಿಸ್ಟ್ರೇಷನ್ HSRP ನಂಬರ್ ಹೊಸ ನಂಬರ್ಗಳನ್ನು ಅಳವಡಿಸ್ಕೊಳ್ಳೋದು ಅಷ್ಟು ಸಾಧ್ಯನೂ ಅಲ್ಲ. ಅದು ನಿಜವಾಗ್ಲೂ ಕೂಡ ಕಷ್ಟ ಆಗುತ್ತೆ. ಈ ಕಾರಣಕ್ಕಾಗಿ ಹೈಕೋರ್ಟ್ ಮೊರೆ ಹೋಗಿತ್ತು. ಯಾವ ಆ ಕಂಪನಿ ಏನಿದೆ ಅದರ ತಯಾರಕರ ಕಂಪನಿ ಏನಿದೆ ಹೈಕೋರ್ಟ್ ಮೊರೆ ಹೋಗಿತ್ತು, ಎಕ್ಸ್ಟೆನ್ಷನ್ ಮಾಡಿ ಗಡುವು ಏನಿದೆಯಲ್ಲ ಒಂದಷ್ಟು ನಮಗೆ ಅವಕಾಶ ಕೊಡಿ, ನಾವು ಕೊಡ್ತೀವಿ. ಯಾಕಂದರೆ ಈ ಮಧ್ಯನೂ ಕೂಡ ಆನ್ಲೈನಲ್ಲಿ ಅಪ್ಲೈ ಮಾಡೋರ ಸಂಖ್ಯೆನೂ ಕೂಡ ಹೆಚ್ಚಾಗ್ತಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ನಾನು ನಿಮಗೆ ಇದುವರೆಗೂ ಕೂಡ ನೀವು HSRP ನಂಬರ್ ಪ್ಲೇಟನ್ನು ನೀವು ಅಳವಡಿಕೆ ಮಾಡಿಕೊಂಡಿಲ್ಲ ಅನ್ನೋದಾದರೆ, ಅಪ್ಲೈ ಮಾಡಬೇಕು ಅನ್ನೋದಾದರೆ ಏನು ಮಾಡಬೇಕು ಅದನ್ನು ಕೂಡ ಮತ್ತೊಂದು ಸರಿ ಹೇಳ್ತೀನಿ. ಯಾರ್ಯಾರು ವಾಹನ ಮಾಲೀಕರು 2019 ಏಪ್ರಿಲ್ ಮುಂಚಿತವಾಗಿರುವಂಥ ವಾಹನಗಳಿದ್ದಾವೆ ಅವರು ಆನ್ಲೈನಲ್ಲಿ HSRP ನಂಬರ್ ಪ್ಲೇಟನ್ನು ಅಳವಡಿಸ್ಕೊಳ್ಬೇಕು. ಅದಕ್ಕೆ ಆನ್ಲೈನಲ್ಲಿ ಅರ್ಜಿ ಹಾಕಬೇಕು. ಯಾವ ವೆಬ್ಸೈಟ್ ಅಂದರೆ transport.karnataka.gov.in ಈ ವೆಬ್ಸೈಟ್. ಇದನ್ನು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ. ಇದರ ಜೊತೆಗೆ ಮತ್ತೊಂದು ವೆಬ್ಸೈಟ್ ಕೂಡ ಇದೆ www.siam.in. ಈ ವೆಬ್ಸೈಟಲ್ಲೂ ಕೂಡ ನೀವು ಭೇಟಿ ನೀಡಿದ್ರೆ ನಿಮಗೆ HSRP ಅಳವಡಿಕೆ ಸಂಬಂಧಿಸಿದಂತೆ ಮಾಹಿತಿ ಎಲ್ಲ ಕೇಳುತ್ತೆ. ಆ ಮಾಹಿತಿ ಎಲ್ಲವನ್ನು ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು. ಸೊ ಇದಕ್ಕೆ ಏನಾದರೂ ಕನ್ಫ್ಯೂಷನ್ ಇದೆ ಅನ್ನೋದಾದರೆ ಸಾರಿಗೆ ಇಲಾಖೆ 2 ಹೆಲ್ಪ್ಲೈನ್ ನಂಬರ್ಗಳನ್ನು ಕೊಟ್ಟಿದೆ, ಸಹಾಯವಾಣಿ ನಂಬರ್ಗಳನ್ನು ಕೊಟ್ಟಿದೆ. ಅವು ಯಾವುವು ಅಂತ ನೋಡೋದಾದರೆ 9449863429 9449863429. ಇದರ ಜೊತೆಗೆ ಮತ್ತೊಂದು ನಂಬರ್ ಕೂಡ ಇದೆ 9449863426. ಈ ನಂಬರ್ಗೂ ಕೂಡ ನೀವು ಕರೆ ಮಾಡಿ ನಿಮಗೇನಾದರೂ ಗೊಂದಲಗಳಿದ್ದರೆ ಈ ನಂಬರಿಗೆ ಕರೆ ಮಾಡಿ ನೀವು ಚೆಕ್ ಮಾಡ್ಕೋಬೋದು ಏನು ಮಾಡ್ಬೋದು ಅಂತೇಳಿ ಅದಕ್ಕೆ ಮಾಹಿತಿ ಹೇಳ್ತಾ ಇರೋದು. ಸೊ ಇದು ಪ್ರೈಮರಿ ಇನ್ಫಾರ್ಮೇಷನ್ನ ಕೊಡ್ತಾ ಇರೋದು. ಸೊ ಈಗ ನಿಮಗೆ ರಾಜ್ಯದಲ್ಲಿ 2 ಕೋಟಿ ವೆಹಿಕಲ್ಗಳಿದ್ದಾವೆ, 1,62,00,000 ವೆಹಿಕಲ್ಗಳು ರಿಜಿಸ್ಟ್ರೇಷನ್ ಆಗಬೇಕಾಗಿದೆ. ಇದರಲ್ಲಿ ಒಂದು 20 ಲಕ್ಷದಷ್ಟು HSRPಗೆ ಅಪ್ಲೈ ಮಾಡಿದವರು ಇದ್ದಾರೆ. ಯಾರ್ಯಾರು ಅಪ್ಲೈ ಮಾಡಿದ್ದಾರೆ ಇನ್ನೂ ಕೂಡ ನಮಗೆ ನಂಬರ್ ಪ್ಲೇಟ್ ಹೊಸ ನಂಬರ್ ಪ್ಲೇಟ್ ಬಂದಿಲ್ಲ ಅನ್ನೋದಾದರೆ ಅವರು ಯಾವುದೇ ರೀತಿಯಾಗಿ ದಂಡ ಕಟ್ಟುವಂಥ ಅವಶ್ಯಕತೆಯೂ ಇಲ್ಲ, ಹೆದರುವ ಅವಶ್ಯಕತೆಯೂ ಇಲ್ಲ. ಏನು ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಿರ್ತೀರಲ್ಲ ಆ ರಿಜಿಸ್ಟ್ರೇಷನ್ ಅಪ್ಲೈ ಮಾಡಿರುವಂಥ ಫಾರ್ಮನ್ನು ನೀವು ಎಲ್ಲಿ ನಿಮಗೆ ಟ್ರಾಫಿಕ್ ಪೊಲೀಸರು ಅಥವಾ ಸಾರಿಗೆ ಇಲಾಖೆಯವರು ಏನಾದರೂ ವೆಹಿಕಲ್ ಹಿಡಿದ್ರೆ ಆವಾಗ ನೀವು HSRP ರಿಜಿಸ್ಟ್ರೇಷನ್ ಮಾಡಿಸಿರುವಂಥ ಅಪ್ಲೈ ಮಾಡಿರುವಂಥ ಫಾರ್ಮನ್ನು ನೀವು ತೋರಿಸಿದ್ರೆ ಸಾಕು. ಸೊ ನಿಮಗೆ ಯಾವುದೇ ರೀತಿಯಾದಂಥ ದಂಡ ಹಾಕೋದಿಲ್ಲ. ವೇಟಿಂಗ್ ಅದು 2 ತಿಂಗಳಿದ್ರೂ ಕೂಡ 1.5 ತಿಂಗಳಿದ್ರೂ ಕೂಡ ಅದು ನಿಮಗೆ ಸಂಬಂಧಪಟ್ಟಿದ್ದಲ್ಲ. ಅಂದರೆ ನಿಮಗೆ ದಂಡ ಹಾಕೋದ್ರಿಂದ ಅದು ತಪ್ಪುತ್ತೆ. ಸೊ ಬರೋವರೆಗೂ ಕೂಡ ನೀವು ಅಪ್ಲೈ ಮಾಡಿದಿರಿ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾದಂಥ ಅವಕಾಶವನ್ನು ಕೊಟ್ಟಿರೋದು. ಹಾಗಾಗಿ ಅಪ್ಲೈ ಕೂಡಲೇ ಮಾಡಿ ಅನ್ನುವಂಥ ಮಾಹಿತಿಯನ್ನು ಕೂಡ ಸಾರಿಗೆ ಇಲಾಖೆ ಹೇಳ್ತಾ ಇದೆ. ಸೊ ಇದು ಮೊದಲಿಂದನೂ ಕೂಡ ಬಂದಿರೋದು. ನಿಮಗೆ ಆಶ್ಚರ್ಯ ಆಗುತ್ತೆ, 38 ಲಕ್ಷ ವೆಹಿಕಲ್ಗಳು ಮಾತ್ರ ಇದುವರೆಗೂ ರಿಜಿಸ್ಟ್ರೇಷನ್ ಅಂದರೆ ಅಪ್ಲೈ ಮಾಡಿರೋದು ಹೊಸ HSRP ನಂಬರ್ ಪ್ಲೇಟನ್ನು ಅಳವಡಿಸ್ಕೊಂಡಿರೋದು. ಸೊ ಇಲ್ಲಿ ಇನ್ನೂ 70% ನಿಮಗೆ
ಟೂ ವೀಲರ್ಸ್ ಇನ್ನೂ ಅಪ್ಲೈ ಮಾಡಿಲ್ಲ ಅಂದರೆ ಅವ್ರು ಇನ್ನೂ HSRP ನಂಬರ್ ಪ್ಲೇಟನ್ನು ಅಳವಡಿಸ್ಕೊಂಡಿಲ್ಲ. 20% ಲೈಟ್ ವೆಯ್ಟ್ ವೆಹಿಕಲ್ಗಳೇನಿದ್ದಾವೆ ಅವು ಕೂಡ HSRP ನಂಬರ್ ಪ್ಲೇಟನ್ನು ಅಳವಡಿಸ್ಕೊಂಡಿಲ್ಲ. 10ರಷ್ಟು ಸಾರಿಗೆ ವಾಹನಗಳು ಕೂಡ ಅಳವಡಿಸ್ಕೊಂಡಿಲ್ಲ. ಈ ಹಳೆ ವಾಹನಗಳಿಗೆ ಮೊದಲು ಕಾಲಾವಕಾಶ ಕೊಟ್ಟಿದ್ದು 2023ರಲ್ಲಿ ನವಂಬರ್ 17ರವರೆಗೆ ಅವಕಾಶವನ್ನು ಕೊಟ್ಟಿದ್ದರು. ಅಂದರೆ ಕಳೆದ ವರ್ಷ ನವಂಬರ್ 17ರವರೆಗೂ. ಸೊ ಅದಾದಮೇಲೂ ಕೂಡ ಡೆಡ್ಲೈನ್ ಇತ್ತು. ಬಟ್ ಸರಿಯಾಗಿ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ, ಅಂದರೆ ಇದನ್ನು ಅಳವಡಿಸ್ಕೊಳ್ಳೇಬೇಕು ಕಡ್ಡಾಯ ಅನ್ನೋ ರೀತಿಯಾಗಿ ಮಾಹಿತಿಯನ್ನು ಜನರಿಗೆ ತಲುಪಿಸಲಿಕ್ಕೆ ಸಾರಿಗೆ ಇಲಾಖೆ ನಿಜವಾಗ್ಲೂ ಕೂಡ ವಿಫಲ ಆಯಿತು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಭಾಳ ಜನರಿಗೆ ಗೊತ್ತೇ ಇಲ್ಲ. ಈಗಲೂ ಎಷ್ಟೋ ಜನರಿಗೆ ಗ್ರಾಮೀಣ ಭಾಗದಲ್ಲಿ ನಾವು ಇದನ್ನು ಅಳವಡಿಸ್ಕೊಳ್ಳೇಬೇಕು, ಅಳವಡಿಸ್ಕೊಳ್ಳೋದ್ರೆ ಏನಾಗುತ್ತೆ ಅಂತಲೂ ಕೂಡ ಕೇಳೋರ ಸಂಖ್ಯೆ ಇದೆ, ಪ್ರಶ್ನೆ ಮಾಡೋರ ಸಂಖ್ಯೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರ ಏನು ಮಾಡ್ತು, ಒಳ್ಳೆ ರೆಸ್ಪಾನ್ಸ್ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತೆ ವಾಹನ ಮಾಲೀಕರಿಗೆ ಮತ್ತೊಂದು ಗಡುವನ್ನು ನೀಡಿತು. 2024 ಅಂದರೆ ಈ ವರ್ಷ ಫೆಬ್ರವರಿ 17ರವರೆಗೆ ಗಡುವನ್ನು ನೀಡಿತು. ಅದಾದಮೇಲೂ ಕೂಡ ಮತ್ತೆ 3 ತಿಂಗಳು ಅವಕಾಶವನ್ನು ಕೊಡ್ತು. ಯಾಕಂದರೆ ಯಾರ್ಯಾರು HSRP ನಂಬರ್ ಪ್ಲೇಟನ್ನು ಅಳವಡಿಸ್ಕೋರ ಸಂಖ್ಯೆ ಎಂದೆ ಅದು ಜಾಸ್ತಿನೇ ಆಗ್ತಾಯಿದ್ದಿಲ್ಲ. 17 ಲಕ್ಷ 18 ಲಕ್ಷ ಈ ರೀತಿಯಾಗಿತ್ತು. ಸೊ ಮತ್ತೆ 3 ತಿಂಗಳ ನಂತರ ಈಗ ನೋಡ್ತಾ ಹೋದರೆ 38 ಲಕ್ಷ ವೆಹಿಕಲ್ಗಳು ಮಾತ್ರ HSRP ನಂಬರ್ ಪ್ಲೇಟನ್ನು ಅಳವಡಿಸ್ಕೊಂಡಿರೋದು. ಈಗ ಮತ್ತೆ ಮೇ 31ರವರೆಗೂ ಇರೋದು. ಸೊ ಮತ್ತೆ ಈಗ ಕೋರ್ಟಲ್ಲಿ ಬೇರೆ ಕೇಸ್ ನಡೀತಾ ಇದೆ. ಜೂನ್ 12ರವರೆಗೆ ನಮಗೆ ಅವಕಾಶ ಇದೆ HSRP ನಂಬರ್ ಪ್ಲೇಟನ್ನು ಅಳವಡಿಸ್ಕೊಳ್ಳಿಕ್ಕೆ. ಅಪ್ಲೈ ಮಾಡಿದ್ರೆ ಸಾಕು, ಆ ಫಾರ್ಮ್ ಇದ್ರೂ ಕೂಡ ನೀವು ದಂಡದಿಂದ ಎಸ್ಕೇಪ್ ಆಗ್ಬೋದು. ಒಂದು ವೇಳೆ ಅಪ್ಲೈ ಮಾಡಿಲ್ಲ ಅನ್ನೋದಾದರೆ ಜೂನ್ 12ರ ನಂತರ ಕೋರ್ಟ್ ಸೂಚನೆ ಏನು ಕೊಡುತ್ತೋ ನೋಡಬೇಕಾಗತ್ತೆ. ಆ ನಂತರ ಸರ್ಕಾರ ಈಗಾಗಲೇ ನಿರ್ಧಾರ ತೆಗೆದುಕೊಂಡ್ಬಿಟ್ಟಿದೆ, ಸಾರಿಗೆ ಇಲಾಖೆ ನಿರ್ಧಾರ ತೆಗೆದುಕೊಂಡ್ಬಿಟ್ಟಿದೆ. ಸಾಕಷ್ಟು ನಾವು ಗಡುವನ್ನು ಕೊಟ್ಟಿದ್ದೀವಿ, ಇನ್ನು ನಾವು ಗಡುವನ್ನು ಕೊಡಲ್ಲ ಅನ್ನೋ ರೀತಿಯಾದಂಥ ಮನಸ್ಥಿತಿಯಲ್ಲಿದೆ. ಆದರೆ ಜನರಿಗೆ ಈ HSRP ನಂಬರ್ ಪ್ಲೇಟನ್ನು ತೆಗೆದುಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಪ್ರಾಕ್ಟಿಕಲ್ ತೊಂದರೆಗಳು ಸಾಕಷ್ಟು ಇದ್ದಾವೆ. ಯಾವ ಲೆವೆಲ್ಲಿಗೆ ತೊಂದರೆಗಳಿದಾವೆ ಅಂದರೆ, ಅಪ್ಲೈ ಮಾಡಿರ್ತೀವಿ, ಬರೋದು ಡಿಲೇ ಆಗುತ್ತೆ, ಕೆಲವು ಸರಿ ನಂಬರೇ ಚೇಂಜ್ ಆಗಿ ಬಂದಿರೋದಿರುತ್ತೆ, ಮತ್ತೇನೋ ಸರಿ ನಾವು ಅಪ್ಲೈ ಮಾಡಬೇಕಾ, ಹೇಗೆ ಅಪ್ಲೈ ಮಾಡಬೇಕು, ಈ ರೀತಿಯಾದಂಥ ಗೊಂದಲಗಳಿದ್ದಾವೆ. ಮತ್ತು ಮನೆಗೆ ಬಂದು ಅವರು ನಂಬರ್ ಪ್ಲೇಟನ್ನು ಅಳವಡಿಸ್ಕೊಡ್ತಾರೆ. ಅದಕ್ಕೆ 1000 ರೂಪಾಯಿ ಕೊಡಬೇಕು. ಯಾಕೆ 1000 ರೂಪಾಯಿ ಕೊಡಬೇಕು? ಅಪ್ಲೈ ಮಾಡಲಿಕ್ಕೆ ಕೊಡಬೇಕಾದ್ರೆ ನಾವು ದುಡ್ಡು ಕೊಟ್ಬಿಟ್ಟಿರ್ತೀವಿ, 500 ರೂಪಾಯಿ 400 ರೂಪಾಯಿ ಹೀಗೆ ಫೀಸ್ ಏನೇನಿದೆ ಅದನ್ನು ಕೊಟ್ಬಿಟ್ಟಿರ್ತೀವಿ. ಅದಾದಮೇಲೂ ಕೂಡ ನಿಮ್ಮ ಮನೆಗೆ ಬಂದು ಅಳವಡಿಸಿದೀವಲ್ಲ ಅಂಥೇಳಿ ಇಲ್ಲಿ ಮಧ್ಯದಲ್ಲಿ ಈ ಶೋರೂಮ್ಗಳಲ್ಲಿ ಕೆಲಸ ಮಾಡೋರು ಅಥವಾ ವಿತರಕರು ಅಂತ ಏನು ಹೇಳ್ತೀವಿ, ಅವರು ಒಂದಷ್ಟು ಹೆಚ್ಚಿಗೆ ಸುಲಿಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪ ಗ್ರಾಹಕರಿಂದ ಬರ್ತಾ ಇದೆ. ಈಗಾಗಲೇ ಯಾರು HSRP ನಂಬರ್ ಪ್ಲೇಟನ್ನು ಅಳವಡಿಸ್ಕೊಂಡಿದ್ದಾರೆ ಅವರಿಗಾದಂಥ ಅನುಭವಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಸೊ ಸಾರಿಗೆ ಇಲಾಖೆ ಈ ಬಗ್ಗೆನೂ ಕೂಡ ಕ್ರಮ ವಹಿಸಬೇಕಾಗಿದೆ. ಈಸಿಯಾಗಿ ಇದರ ವಿತರಕರ ಸಂಖ್ಯೆ ಏನಿದೆ ಇದನ್ನು ಜಾಸ್ತಿ ಮಾಡಲಿಕ್ಕೆ ಏನು ತೊಂದರೆ, ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು. ಆವಾಗ ಈ ಸಮಸ್ಯೆ ಬಗೆಹರುತ್ತೆ. ಇನ್ನೂ ಒಂದು, ಇದೇ ಅವಕಾಶವನ್ನು ಬಳಕೆ ಮಾಡಿಕೊಂಡು ಭಾಳ ಜನ ಇದ್ರ ಬಗ್ಗೆ ತಿಳಿದಿಲ್ದಿರೋರು, ವಿದ್ಯಾವಂತರು ಅಲ್ಲದೆ ಇರೋರಿಗೆ ಏನು ಮಾಡ್ತಾ ಇದ್ದಾರೆ, ಫೀಡ್ ಮಾಡ್ತಿರೋದು ಮಿಡ್ಲಲ್ಲಿರೋ ಈ ಬೇರೆ ಬೇರೆ ನಂಬರ್ ಪ್ಲೇಟ್ಗಳಿರುವಂಥ ಶಾಪ್ಗಳೇನಿರ್ತಾವಲ್ಲ, ಇದು ಒರಿಜಿನಲ್ HSRP ನಂಬರ್ ಪ್ಲೇಟ್ ಅಂತ ಹೇಳಿ ಮಾರುವಂಥ ಅಳವಡಿಸುವಂಥ ಕೆಲಸನೂ ಕೂಡ ಆಗ್ತಾ ಇದೆ. ಈ ಬಗ್ಗೆನೂ ಕೂಡ RTO ಸಾರಿಗೆ ಇಲಾಖೆ ಕ್ರಮ ವಹಿಸಬೇಕಾಗಿದೆ. ಸೊ ಭಾಳ ಸಮಸ್ಯೆ ಏನು ಅಂದರೆ, HSRP ನಂಬರ್ ಪ್ಲೇಟನ್ನು ಅಳವಡಿಸ್ಕೊಳ್ಳೋದು ಅನಿವಾರ್ಯ. ಮೇ 31 ಗಡುವಿದೆ, ಗಡುವನ್ನು ಮರಿಬೇಡಿ. HSRP ನಂಬರ್ ಪ್ಲೇಟನ್ನು ಅಳವಡಿಸ್ಕೊಳ್ಳೇಬೇಕಾಗಿದೆ. ಅಪ್ಲೈ ಮಾಡಿರೋ ಫಾರ್ಮ್ ಇದ್ರೆ ಸಾಕು, ನಿಮಗೆ ಬರೋ ತಡ ಆದ್ರೂ ಕೂಡ ನೀವು ದಂಡದಿಂದ ತಪ್ಪಿಸ್ಕೊಳ್ಬೋದು, ಎಸ್ಕೇಪ್ ಆಗ್ಬೋದು. ಅಳವಡಿಸ್ಕೊಳ್ಳೋದು ಅನಿವಾರ್ಯ ಅಂತಲೇ ಸರ್ಕಾರ ಹೇಳ್ತಾ ಇದೆ, ಕೋರ್ಟ್ ಕೂಡ ಸೂಚನೆ ನೀಡಿದೆ. ಸೊ ಕೋರ್ಟ್ ಸೂಚನೆ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಅಳವಡಿಸ್ಕೊಳ್ಳೋದು. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಈಗ ಅದರ ಪ್ರಮಾಣ ಏನಿದೆ, HSRP ನಂಬರ್ ಪ್ಲೇಟ್ ಅಳವಡಿಸ್ಕೊಂಡಿರೋ ಪ್ರಮಾಣ ಬಹಳ ಕಡಿಮೆ ಇದೆ ಅನ್ನೋಂಥ ಮಾಹಿತಿನೂ ಕೂಡ ಲಭ್ಯ ಆಗ್ತಾ ಇದೆ. ಯಾಕೆ ನಾವು ಅಳವಡಿಸ್ಕೊಳ್ಬೇಕು, ಯಾಕೆ ನಮ್ಮದು ಪ್ಲೇಟ್ ಏನು ಚೆನ್ನಾಗಿಲ್ವಾ, ಕರೆಕ್ಟಾಗಿದೆ, ಎಲ್ಲದೂ ಕೂಡ ಸರಿ ಇದೆ, ಯಾಕೆ ನಾವು ನಮ್ಮ ದುಡ್ಡನ್ನು ಬರೀ ಸುಲಿಗೆ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಿದೆಯಾ ಅಂತ ಪ್ರಶ್ನೆ ಮಾಡೋರು ಕೂಡ ಇದ್ದಾರೆ. ನಿಜವಾಗ್ಲೂ ಕೂಡ ಆ ಪ್ರಶ್ನೆ ಅರ್ಥಗರ್ಭಿತನೇ ಇದೆ. ಈ ಪ್ರಶ್ನೆ ಸರ್ಕಾರಕ್ಕೆ ಮುಟ್ಟಬೇಕಾಗಿದೆ. ಆ ಪ್ರಶ್ನೆಯನ್ನು ಕೂಡ ನಾವು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸನೂ ಕೂಡ ಮಾಡ್ತೀವಿ. ಆದರೆ ಇರೋ ವಾಸ್ತವ ಏನಿದೆ ಅನ್ನೋದನ್ನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಏನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. ತುಂಬ ಇಷ್ಟ ಆಗಿತ್ತು ಈ ವಿಡಿಯೋ, ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ ಅನಿಸಿದರೆ ನೀವು ಶೇರ್ ಮಾಡೋದು ಮರಿಬೇಡಿ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಶರಣು ಹಂಪಿ, ನ್ಯೂಸ್ 18.